ನಿನ್ನೆ ನಡೆದ ಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟ್ ಚುನಾವಣೆಯಲ್ಲಿ ನಮ್ಮ ಇಂಟರ್ನಲ್ ಸರ್ವೆ ರಿಪೋರ್ಟ್ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರ್ ಅವರ ಕೆಲಸ ಕಾರ್ಯಗಳು ಕಳೆದ 35 ವರ್ಷ ಜಿಲ್ಲೆಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂತಹ ಶಾಮನೂರು ಶಿವಶಂಕರ್ ಅವರು ಹಾಗೂ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಸಾಕಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ. ಆದರೆ ಜನ ಮಾತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರು. ಸಮಾಜದ ಎಲ್ಲ ವರ್ಗದ ಜನ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಮೂಲಕ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ KPCCಯಿಂದ ಆಯೋಜನೆ ಮಾಡಿದಂತಹ ಮಂತ್ರಿಗಳು, ಶಾಸಕರು, ಪದಾಧಿಕಾರಿಗಳು, ಇತರ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮನ್ನೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವ್ರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ACSಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದಮೇಲೆ ರಿಜ್ವಾನ್ ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮನೂರು ಸಮರ್ಥವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಈಗ ಸಾಮಾನ್ಯ ರಿಜ್ವಾನ್ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ನಿನ್ನೆ ನಡೆದ ಚುನಾವಣೆ ದಾವಣಗೆರೆ ಹಾಗೂ ಬಾಗಲಕೋಟ್ ಚುನಾವಣೆಯಲ್ಲಿ ನಮ್ಮ ಇಂಟರ್ನಲ್ ಸರ್ವೆ ರಿಪೋರ್ಟ್ ಪ್ರಕಾರ ಎರಡೂ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಈ ಚುನಾವಣೆಯಲ್ಲಿ ಅದು ವಿಶೇಷವಾಗಿ ದಾವಣಗೆರೆಯಲ್ಲಿ ದಿವಂಗತ ಶಾಮನೂರು ಶಿವಶಂಕರ್ ಅವರ ಕೆಲಸ ಕಾರ್ಯಗಳು ಕಳೆದ 35 ವರ್ಷ ಜಿಲ್ಲೆಗೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂತಹ ಶಾಮನೂರು ಶಿವಶಂಕರ್ ಅವರು ಹಾಗೂ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಸಾಕಷ್ಟು ತಪ್ಪು ಅಭಿಪ್ರಾಯಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಗ್ಯಾರಂಟಿಗಳ ಬಗ್ಗೆ. ಆದರೆ ಜನ ಮಾತ್ರ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರು. ಸಮಾಜದ ಎಲ್ಲ ವರ್ಗದ ಜನ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದು ಕಾಂಗ್ರೆಸ್ಗೆ ಓಟನ್ನು ಹಾಕಿದ್ದಾರೆ.
ಅವರಿಗೆ ತಮ್ಮೆಲ್ಲರ ಪರವಾಗಿ ತಮ್ಮ ಮೂಲಕ ನಮ್ಮ ಪಕ್ಷದ ಎಲ್ಲ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ಹಾಗೂ KPCCಯಿಂದ ಆಯೋಜನೆ ಮಾಡಿದಂತಹ ಮಂತ್ರಿಗಳು, ಶಾಸಕರು, ಪದಾಧಿಕಾರಿಗಳು, ಇತರ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ವಿಶೇಷವಾಗಿ ದಾವಣಗೆರೆಯಲ್ಲಿ ನಮ್ಮನ್ನೆಲ್ಲ ನಿಯೋಜನೆ ಮಾಡಿದರು. ಇಲ್ಲೂ ಸಾಕಷ್ಟು ಮುಖಂಡರು, ಅಲ್ಪಸಂಖ್ಯಾತ ಮುಖಂಡರು ಕೂಡ ಇದ್ದರು. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ನನ್ನನ್ನು ಮತ್ತು ರಿಜ್ವಾನ್ ಅರ್ಷದ್ ಅವ್ರನ್ನ ಕೆಲವು ವಿಚಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ಮೇಲೆ ಕೆಲಸಗಳನ್ನು ಹೇಳಿದರು. ನಾವೆಲ್ಲ ಸೇರಿ ಅದನ್ನು ಸುಸೂತ್ರವಾಗಿ ನಾವು ಮಾಡಿದ್ದೀವಿ. ಆದರೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸೋಕ್ಕೆ ದೊಡ್ಡ ಷಡ್ಯಂತ್ರ ಮತ್ತು ಹುನ್ನಾರ ಮಾಡಿದ್ದಾರೆ. ಆದರೂ ಕೂಡ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟನ್ನು ಹಾಕಿದ್ದಾರೆ. ಈ ವಿಚಾರ KPCC ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ ACSಗಳಿಗೆ ಮಾಹಿತಿ ಇದೆ. ಒಂದು ಜನ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳಿಗೆ, ಕಾಂಗ್ರೆಸ್ ಪಕ್ಷ ವಿಚಾರಧಾರೆಗಳಿಗೆ, 5 ಗ್ಯಾರಂಟಿಗಳಿಗೆ ಓಟನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಆಯಿತು. ಆದಮೇಲೆ ರಿಜ್ವಾನ್ ಕೂಡ ಬ್ರೀಫ್ ಮಾಡ್ತಾರೆ. ಎಲ್ಲ ಅಲ್ಪಸಂಖ್ಯಾತ ಮುಖಂಡರ ಒಪ್ಪಿಗೆ ಮೇರೆಗೆ ಶಾಮ್ನೂರ್ ಸಮರ್ಥ್ ಅವ್ರಿಗೆ ಟಿಕೆಟನ್ನು ಕೊಟ್ಟರು. ನನ್ನೆಲ್ಲ ಕೂರಿಸ್ಕೊಂಡು ಸಭೆ ಮಾಡಿ ಅಲ್ಪಸಂಖ್ಯಾತ ಎಲ್ಲ ನಾಯಕರು ನಾವಿದ್ವಿ. ನಮ್ಮದು ಒಪ್ಪಿಗೆ ಮೇರೆಗೆ ಟಿಕೆಟನ್ನು ಕೊಟ್ಟು ಅವತ್ತು ಕಳಿಸ್ಕೊಟ್ರು. ಆದರೆ ಆದಮೇಲೆ ಕೆಲವು ತಪ್ಪು ಗ್ರಹಿಗಳನ್ನು ಮೂಲಕ ಕೆಲವು ಷಡ್ಯಂತ್ರಗಳು ನಡೆದಿದೆ. ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಗೆಲುವು ಖಚಿತ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಈಗ ಸಾಮಾನ್ಯ ರಿಜ್ವಾನ್ ಅವರು ಕೆಲವು ವಿಚಾರಗಳನ್ನು ಹೇಳ್ತಾರೆ. ನಮಸ್ಕಾರ.